ಚಂದನ್ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನ ನಿಮ್ಮೆಲ್ಲರಿಗೂ ತಿಳಿಸೋದ್ರ ಮುಖೇನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಮನುಷ್ಯನಿಗೆ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥ ಮೂಲಭೂತ ಅಗತ್ಯಗಳು ಅಂತ ಹೇಳಿದ್ರೆ ಗಾಳಿ, ನೀರು, ಆಹಾರ. ಇದರ ಜೊತೆಗೆ ಆರೋಗ್ಯ ಚೆನ್ನಾಗಿರ್ಬೇಕು, ಆಯಸ್ಸನ್ನ ಗಟ್ಟಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಯೋಗ ಪ್ರತಿನಿತ್ಯದ ದೈನಂದಿನ ಚಟುವಟಿಕೆಗಳಲ್ಲಿ ಅತ್ಯಗತ್ಯ ಅನ್ನುವಂತ ವಿಚಾರವನ್ನ ನಾವು ಯೋಗ ಎನ್ನುವಂತ ವಿಶೇಷವಾದಂತ ಕಾರ್ಯಕ್ರಮದ ಮುಖೇನ ಯೋಗದ ಮಹತ್ವವನ್ನ ತಿಳಿಸುವಂತ ವಿಭಿನ್ನವಾದಂತ ಕಾರ್ಯಕ್ರಮ ಈ ಕಾರ್ಯಕ್ರಮ. ಹಾಗಿದ್ರೆ ತಡೆಯಾಕೆ, ಇಂದಿನ ಯೋಗ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್, ಯೋಗ ಬುಕ್ ಆಫ್ ರೆಕಾರ್ಡ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಕಿಡ್ಸ್ ಬುಕ್ ಆಫ್ ರೆಕಾರ್ಡ್, ತಾಲೂಕು ಮಟ್ಟದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ತೆಗೆದುಕೊಂಡಿರುವಂತವರು, ಅಸಾಧಾರಣ ಪ್ರಶಸ್ತಿಯನ್ನ ತೆಗೆದುಕೊಂಡಿರುವಂತವರು, ಇನ್ನು ದ ಪ್ರೈಡ್ ಆಫ್ ಕರ್ನಾಟಕ ಎನ್ನುವಂತ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂತಹ ಯಶಿಕಾ ಬಂದಿತಾ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಯಶಿಕಾ ಬಂದಿತಾ ಅವರ ಬಗ್ಗೆ ನಾನು ನಿಮ್ಗೆ ಹೇಳೋದಕ್ಕಿಂತ ಅವರ ಬಾಯಿಂದನೇ ವಿಶೇಷವಾದಂತ ಸಾಧನೆಯನ್ನ ಕುರಿತಾಗಿ ತಿಳ್ಕೊಳ್ಳೋಣ. ಯಶಿಕಾ ಅವರೇ, ಇಷ್ಟು ಚಿಕ್ಕ ವಯಸ್ಸಿಗೆ ತುಂಬಾ ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡಿದೀರಾ. ಸರಿಸುಮಾರು 17 ಬುಕ್ ಆಫ್ ರೆಕಾರ್ಡ್ಸ್ ಅನ್ನ ನೀವು ಮಾಡಿದೀರಾ. ಈ ತರ ಸಾಮಾನ್ಯವಾಗಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಮಟ್ಟದ ಸಾಧನೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಇಷ್ಟು ದೊಡ್ಡ ಮಟ್ಟದ ಸಾಧನೆ ಹೇಗ್ ಸಾಧ್ಯ ಆಯ್ತು ನಿಮ್ಗೆ? ಮೊದಲಿಗೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ನಾನು ಯೋಗ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದು 3.5 ಏಜಿಂದ ಸ್ಟಾರ್ಟ್ ಮಾಡಿದೆ. ಆವಾಗಿಂದ ಇವಾಗಿನವರೆಗೂ ನಾನು ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಮತ್ತು ಸ್ಟೇಟ್, ತಾಲೂಕ್, ಡಿಸ್ಟಿಕ್ ಎಲ್ಲ ಮಾಡಿದ್ದೀನಿ. ಅದರಲ್ಲಿ ಈ ವರ್ಷ ಮುಖ್ಯವಾಗಿ 2024-25 ದಸರಾ CM ಕಪ್ ಗೋಲ್ಡ್ ಆಯಿತು. ಮತ್ತು CBSE ಗೇಮ್ಸಲ್ಲಿ ಗೋಲ್ಡ್ ಆಯಿತು. ನ್ಯಾಷನಲ್ ಲೆವೆಲ್ ಛತ್ತೀಸ್ಗಢಲ್ಲಿ ಸೆಕೆಂಡ್ ನ್ಯಾಷನಲ್ಸ್ ನಡೆದ್ರಲ್ಲಿ ಸೆಕೆಂಡ್ ಪ್ಲೇಸ್ ಆಯಿತು ನಂದು. ಈ ಥರ ಜಾಸ್ತಿ ಪ್ರೈಸಸ್ ತಗೊಂಡಿದ್ದೀನಿ. ಇದರಲ್ಲಿ ರೆಕಾರ್ಡ್ಸು ಜಾಸ್ತಿ ಬಂದಿದೆ. ಇಂಡಿಯನ್ ಐಕಾನ್ ಅವಾರ್ಡ್ಸ್, ಕರ್ನಾಟಕ ಪ್ರೈಡ್ ಆಫ್ ಅವಾರ್ಡ್ಸ್ ಮತ್ತು ಮ್ಯಾಜಿಕ್ ಬುಕ್ ಆಫ್ ರೆಕಾರ್ಡ್ಸ್ ಇನ್ನೂ ಜಾಸ್ತಿ ಬಂದಿದೆ. ನೀವು ಯಾವ ವಯಸ್ಸಿಂದ ಈ ಯೋಗಾಭ್ಯಾಸವನ್ನ ಆರಂಭ ಮಾಡಿದ್ರಿ? ಯೋಗವನ್ನ ಕ್ರೀಡೆಯಾಗಿ ತೆಗೆದುಕೊಳ್ಳೋದಕ್ಕೆ ಕಾರಣ ಏನು? ನಾನು ಯೋಗ ಹೆಂಗೆ ಇಂಟ್ರೆಸ್ಟ್ ಬಂತಂದರೆ, ಫಸ್ಟ್ ಟೈಮ್ ನಾನು ವಾಣಿ ಸ್ಕೂಲ್ ಅಂತ ಒಂದು ನರ್ಸರಿ ಅಲ್ಲೇ ಮುಗಿಸಿದೆ. ಅಲ್ಲಿ ನಮ್ಮ ನಂದಿನಿ ಮ್ಯಾಮ್ ಅಂತ ಅವರು ಬಂದು ನನಗೆ ಆ್ಯನ್ಯುವಲ್ ಡೇಗೆ ನನ್ನನ್ನು ಸೆಲೆಕ್ಟ್ ಮಾಡಿದ್ರು ಯೋಗ ಮಾಡೋದಕ್ಕೆ. ಅಲ್ಲಿ ಅದು ಯೋಗ ಮಾಡಿ ಅದು ನಂಗೆ ತುಂಬ ಇಷ್ಟ ಆಯಿತು. ಸೊ ಆವಾಗಿಂದ ಇಂಟ್ರೆಸ್ಟ್ ಬಂತು ನನಗೆ. ಆವಾಗಿಂದ ಮಾಡಿ ಸೊ ಇಷ್ಟು ಫ್ಲೆಕ್ಸಿಬಲ್ ನಂಗೆ ಬಂದಿದೆ. ನಾನು ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲಲ್ಲೆಲ್ಲ ಮಾಡಿದ್ದೀನಿ, ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಇವಾಗ ರೀಸೆಂಟಾಗಿ ಲಂಡನ್ ಮ್ಯಾಗಝೀನ್ಸಲ್ಲಿ ನಂದು ಫೋಟೋಸ್ ಬಂದಿತ್ತು. ಮತ್ತು ಲಂಡನಲ್ಲೇ ಫಸ್ಟ್ ಪ್ಲೇಸ್ ಒಂದು ಮಾಡಿದೆ ಕಾಂಪಿಟೇಷನಲ್ಲಿ, ಆನ್ಲೈನ್ ಕಾಂಪಿಟೇಷನಲ್ಲಿ. ನ್ಯಾಷನಲ್ ಲೆವೆಲಲ್ಲಿ ಗುಜರಾತಲ್ಲಿ ಫಸ್ಟ್ ಪ್ಲೇಸ್ ಆಯಿತು. ಮತ್ತು ಡಿಸ್ಟಿಕ್ ಲೆವೆಲ್, ಸ್ಟೇಟ್ ಲೆವೆಲ್ ಎಲ್ಲ ಮಾಡಿದ್ದೀನಿ. ತಾಲೂಕ್ ಲೆವೆಲ್ ಎಲ್ಲ ಡೆಮೋಸ್ ಜಾಸ್ತಿ ಕೊಟ್ಟಿದ್ದೀನಿ. ಮತ್ತು ರೆಕಾರ್ಡ್ಸಲ್ಲಿ ಜಾಸ್ತಿ ಬಂದಿದೆ ರೆಕಾರ್ಡ್ಸ್. ಇವಾಗ ನಾನು 9th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ನಂದು ಜರ್ನಿ ಬಂದು ಇವಾಗ 10 to 12 ಇಯರ್ಸ್ ಆಯಿತು ನನ್ನ ಜರ್ನಿ, ಯೋಗ ಜರ್ನಿ. 12 ವರ್ಷದಿಂದ ಯೋಗಾಭ್ಯಾಸವನ್ನ ಮಾಡ್ತಾ ಇದ್ದೀರಾ. ಓಕೆ, ಈ ಒಂದು ಫ್ಲೆಕ್ಸಿಬಿಲಿಟಿ ಬರೋದಕ್ಕೆ ನಿಮ್ಗೆ ಎಷ್ಟು ಸಮಯ ತೆಗೆದುಕೊಳ್ತು? ನನಗೆ ಅಂದರೆ ಚಿಕ್ಕ ವಯಸ್ಸಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫ್ಲೆಕ್ಸಿಬಲ್ ಬಂದು ಬೇಗ ಬರುತ್ತೆ. ಇವಾಗ ನಾನು 10 ಏಜಿಂದ ಶುರು ಮಾಡಿದರೆ ನನಗೆ ಫ್ಲೆಕ್ಸಿಬಲ್ ಬರೋಕ್ಕೆ ಸ್ವಲ್ಪ ಲೇಟ್ ಆಗಿರ್ಬೋದು. ಆದರೆ ನಾನು 3.5 ಏಜಿಂದ ಶುರು ಮಾಡಿರೋದಕ್ಕೆ ನನಗೆ 5 ಏಜ್ ಅಷ್ಟೊತ್ತಿಗೆ ನನಗೆ ಫ್ಲೆಕ್ಸಿಬಲ್ ಬಂತು. ಅವಾಗೇ ಒಂದು ಆಸನಸ್, ಅಡ್ವಾನ್ಸ್ ಆಸನ ಎಲ್ಲ ಮಾಡೋಕ್ಕೆ ಶುರು ಮಾಡಿದೆ ನಾನು. ಓಕೆ, ಈಗ ಮಕ್ಕಳೆಲ್ಲ ಆರಂಭ ಮಾಡಬೇಕು ಅಂತ ಅಂದ್ಕೊಳ್ತಾರೆ, ಅವರಿಗೆ ಏನು ಟಿಪ್ಸ್ ಕೊಡ್ತೀರಾ ನೀವು ನಿಮ್ಮ ಪರವಾಗಿ? ಇವಾಗ 2.5 ಏಜಿಂದನೇ ನಾವು ಮಾಡ್ಬೋದು. ನಾನು ಮಾಡಿದ್ದು 1 ವರ್ಷ ಲೇಟ್ ಆಯಿತು. ಇನ್ನೊಂದು 1 ವರ್ಷ ಮುಂದೆ ಮಾಡಿದ್ರೆ ನಮ್ಗೆ ಫ್ಲೆಕ್ಸಿಬಲ್ ಜಾಸ್ತಿ ಆಗುತ್ತೆ. ಮತ್ತು ಆಸನಸ್ ಕಲಿಯೋದು ಜಾಸ್ತಿ ಮಾಡ್ಬೋದು. ಮತ್ತು ಅವ್ರಿಗೆ ಚಿಕ್ಕ ವಯಸ್ಸಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಬೋನ್ಸ್ ಬಂದು ಬೆಳೀತಾ ಇರುತ್ತೆ. ಸೊ ಹಾಗಾಗಿ ಸುಲಭ ಆಗುತ್ತೆ ಮಾಡೋದಕ್ಕೆ, ಬೇಗ ಬೋನ್ಸ್ ಎಲ್ಲ ಬೆಂಡ್ ಆಗುತ್ತೆ. ತುಂಬಾ ಚಿಕ್ಕ ಮಕ್ಕಳಿಗೆ ಅವರನ್ನ ಹಿಡಿದು ಕೂರಿಸೋದೇ ಒಂದು ದೊಡ್ಡ ವಿಚಾರ ಆಗಿರುತ್ತೆ. ಅಂತವರಿಗೆ ಯೋಗಾಸನ ಹೇಳ್ಕೊಡುವಂಥದ್ದು ಅಂತಂದ್ರೆ ಕಷ್ಟಕರವಾದಂತ ಸಂಗತಿನೇ. ನೀವು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಯೋಗ ಇನ್ಸ್ಟ್ರಕ್ಟರ್ ಆಗಿದ್ದೀರಾ, ಆಲ್ರೆಡಿ ಸಾಕಷ್ಟು ಜನ ಮಕ್ಕಳಿಗೆ ಯೋಗ ಕೂಡ ಹೇಳ್ಕೊಡ್ತಾ ಇದ್ದೀರಾ. ನಿಮ್ಮ ಅನುಭವ ತಿಳಿಸಿ.
ಇವಾಗ ನಾನು ಕ್ಲಾಸಸ್ ಅಂದ್ರೆ ಒಂದು 2-3 ಕ್ಲಾಸಸ್ ಮಾಡಿದ್ದೀನಿ. ಮತ್ತೆ ಮನೆಗೆ ಸ್ವಲ್ಪ ಜನ ಬರ್ತಾರೆ. ಅವ್ರನ್ನ ಹೆಂಗ್ ಇದು ಮಾಡೋದು ಅಂದ್ರೆ ಕಂಟ್ರೋಲ್ ಮಾಡೋದಂದ್ರೆ ಸ್ವಲ್ಪ ಜೋಕ್ಸ್ ಮಾಡ್ಬೇಕು ಅವ್ರಿಗೆ ಮೈಂಡ್ ಕಾನ್ಸಂಟ್ರೇಷನ್ ಬರ್ಬೇಕು ನಮ್ ಯೋಗ ಮೇಲೆ. ಯಾಕೆ ಹಂಗ್ ಮಾಡ್ತೀನಿ ಅಂದ್ರೆ ನಮ್ ಸರ್ ಹಂಗೆ ಮಾಡ್ತಿದ್ರು. ನಮ್ ಸರ್ ಹೆಸರು ಡಾಕ್ಟರ್ ನವೀನ್ ಕುಮಾರ್ ಅಂತ. ಅವ್ರು ಕಡೂರಿಂದ ಆನ್ಲೈನ್ ಕ್ಲಾಸ್ ತಗೊಂತಾರೆ. ಅವರು ಹಂಗೆ ಮಾಡ್ಕೊಂಡು ನಮ್ಗೆ ಹೇಳ್ಕೊಡ್ತಾರೆ. ಅದಕ್ಕೆ ನಾನು ಹಂಗೆ ಟ್ರೈ ಮಾಡಿದೆ, ಬಟ್ ಅದು ಸಕ್ಸಸ್ಫುಲ್ ಆಯ್ತು. ಅವರು ಕಾನ್ಸಂಟ್ರೇಟ್ ಮಾಡಿ ಮ್ಯಾಟ್ ಮೇಲೆ ಕುತ್ಕೊಂತಾರೆ, ನಾನು ಹೇಳೋ ಆಸನಾಸ್ ಮಾಡ್ತಾರೆ. ಮತ್ತೆ ಇನ್ನ ಬ್ರೀದಿಂಗ್ ಕಂಟ್ರೋಲ್ ಎಕ್ಸರ್ಸೈಸ್ ಎಲ್ಲ ಮಾಡೋದಂದ್ರೆ ಅವ್ರು ಕುತ್ಕೊಳಲ್ಲ ಜಾಸ್ತಿ ಹೊತ್ತು. ನೀವು ಮಾಡ್ತಾ ಇರುವಂತ ಆಸನಗಳು ಯಾವುದು ಕೂಡ ಸುಲಭದಲ್ಲ. ತುಂಬಾ ಅಭ್ಯಾಸವನ್ನ ಮಾಡಿ ಅದು ಎಷ್ಟು ಪರ್ಫೆಕ್ಷನ್ ಇದೆ ಅಂತ ಹೇಳಿದ್ರೆ, ನೀವು ಮಾಡ್ತಾ ಇರುವಂತ ಯೋಗಾಸನವನ್ನ ನೋಡಿದ್ರೆ ನಾವು ಎದ್ದು ನಿಂತು ಚಪ್ಪಾಳೆನ ತಟ್ಟಬೇಕು. ಆ ತರದ ಒಂದು ಡಿಫಿಕಲ್ಟ್ ಯೋಗಾಸನನ ತುಂಬಾ ಸರಳವಾಗಿ ಮಾಡ್ತೀರಾ. ಇದು ಹೇಗ್ ಸಾಧ್ಯ ಆಯ್ತು ನಿಮ್ಗೆ? ಇದು ಹೇಗಂದ್ರೆ ನಮ್ಮ ಮೈಂಡ್ ಮತ್ತೆ ಬಾಡಿ ಬ್ಯಾಲೆನ್ಸ್ ಅಲ್ಲಿ ಇರಬೇಕು. ಮತ್ತೆ ನಾನು ಪ್ರಾಕ್ಟೀಸ್ ಮಾಡಿಂದ ಇದು ಬಂದಿದೆ. ಪ್ರಾಕ್ಟೀಸ್ ಅಂದ್ರೆ ಬೆಳಗ್ಗೆ ಸಾಯಂಕಾಲ ಯಾವತ್ತೂ ಮಾಡಬೇಕು. ಇವತ್ತು ಬಂದು ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಇವತ್ತು ಮಾತ್ರ ಮಾಡೋದಲ್ಲ, ಡೈಲಿ ಮಾಡಬೇಕು. ಡೈಲಿ 4 hours ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಅದರಿಂದ ಡಿಫಿಕಲ್ಟಿ ಲೆವೆಲ್ ನಂಗೆ ಬಂದಿದೆ. ಬಾಡಿ ಮತ್ತೆ ಅಷ್ಟೇ ಫ್ಲೆಕ್ಸಿಬಲ್ ಆಗಬೇಕು. ವಾರ್ಮ್ ಅಪ್ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ ಮತ್ತೆ ಮಾಡಬೇಕು. ಓಕೆ, ಯೋಗಾಭ್ಯಾಸವನ್ನ ಶುರು ಮಾಡೋದು ಕೂಡ ಒಂದು ರೀತಿಯಾದಂತ ಗೌರವಪೂರ್ವಕವಾದಂತ ಅಭ್ಯಾಸ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಸುತ್ತಮುತ್ತ ಇರುವಂತವ್ರು, ನಿಮ್ಮ ಫ್ಯಾಮಿಲಿಗೆ ಪರ್ಸನಲಿ ನಿಮ್ಗೆ ಎಷ್ಟು ಪ್ರೌಡ್ ಇದೆ ಈ ಒಂದು ದೊಡ್ಡ ಸಾಧನೆ ಬಗ್ಗೆ? ಸ್ಕೂಲಲ್ಲಿ ಕ್ಲಾಸ್ ರೂಮಲ್ಲಿ ಕುತ್ಕೊಂಡ್ರೆ ಟೀಚರ್ಸ್ ಎಕ್ಸಾಂಪಲ್ ತಗೊಂತಾರೆ. ನನ್ನನ್ನ ಎರಡೂ ಬ್ಯಾಲೆನ್ಸ್ ಮಾಡ್ತಾರೆ, ಯೋಗಾನು ಮಾಡ್ತಾರೆ, ಮತ್ತೆ ರೀಡಿಂಗಲ್ಲೂ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಇದಕ್ಕೆ ಎಕ್ಸಾಂಪಲ್ಸ್ ತಗೊಂತಾರೆ ಫ್ರೆಂಡ್ಸಿಗೆ. ಮತ್ತೆ ಫ್ರೆಂಡ್ಸು ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಕಾಂಪಿಟೇಷನ್ಸ್ಗೆಲ್ಲ ಹೋಗುವಾಗೆಲ್ಲ ಆಲ್ ದಿ ಬೆಸ್ಟ್ ಹೇಳ್ತಾರೆ. ಮತ್ತೆ ಪ್ರೈಸ್ ವಿನ್ ಮಾಡಿದ್ರೆ ಗಿಫ್ಟ್ಸ್ ಕೊಡ್ತಾರೆ, ಈ ತರ. ಮತ್ತೆ ರಿಲೇಟಿವ್ಸ್ ಅಲ್ಲೂ ನಾನು ಊರಿಗೆಲ್ಲ ಹೋದ್ರೆ ತುಂಬಾ ಎಂಕರೇಜ್ಮೆಂಟ್ ಎಲ್ಲ ಇರುತ್ತೆ. ಖಂಡಿತ. ಈ ಒಂದು ಯೋಗ ಇಂಟರ್ನ್ಯಾಷನಲ್ ಡೇಗೆ ವಿಶೇಷವಾಗಿ ತಾವು ಯಾವ ಯೋಜನೆಯನ್ನ ಹಾಕೊಂಡಿದ್ದೀರಾ? ಈ ಇಂಟರ್ನ್ಯಾಷನಲ್ ಯೋಗ ಡೇ ದಿವಸ ನನಗೆ ಡೆಮೋ ಇದೆ. ಮತ್ತೆ ಸ್ಕೂಲಲ್ಲಿ ನನ್ನನ್ನ ಗೆಸ್ಟ್ ಆಗಿ ಕರೆದಿದ್ದಾರೆ ಅದು ಆರ್ಗನೈಸ್ ಮಾಡಕ್ಕೆ. ಮತ್ತೆ ಎಲ್ಲ ಯೋಗ ಡೇ ಅವತ್ತು ನಾನು ಡೆಮೋ ಕೊಡ್ತೀನಿ. ನಮ್ಮ ಚಿಂತಾಮಣಿಯಲ್ಲಿ ಜಾನ್ಸಿ ಫೀಲ್ಡ್ ಅಂತ ಇದೆ, ಅಲ್ಲಿ ಹೋಗಿ ಡೆಮೋ ಕೊಡ್ತೀನಿ. ಅವರಿಗೆ ಅವೇರ್ನೆಸ್ ಬರಕ್ಕೆ ಒಂದು ಪ್ರೋಗ್ರಾಮ್ ಮಾಡಿಸ್ತೀವಿ. ಓಕೆ, ಸ್ಪೆಷಲಿ ಇಷ್ಟು ದೊಡ್ಡ ಮಟ್ಟದ ಸಾಧನೆ ಮತ್ತೆ ದೊಡ್ಡ ಪ್ರಯಾಣ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅದಕ್ಕೆ ತಮ್ಮನ್ನ ತಾವು ರೂಢಿಸ್ಕೊಂಡು ಈ ತರ ಒಂದು ಗುರಿ ಸಾಧನೆ ನಾನು ಮಾಡ್ಲೇಬೇಕು ಅಂತ ಹೇಳಿ ಸ್ಟ್ರಾಂಗ್ ಆಗಿರೋದಕ್ಕೆ ಯೋಗ ಕೂಡ ನಿಮ್ಗೆ ಸಹಾಯಕಾರಿ ಆಯ್ತಾ? ಹೌದು ಮ್ಯಾಮ್. ಇವಾಗ ನಾವು ರಿಲೇಟಿವ್ಸ್ ಮನೆಗೆಲ್ಲ ಹೋಗ್ತೀವಿ, ಅಲ್ಲಿ ಕಸಿನ್ಸ್ ಇರ್ತಾರೆ. ಕಸಿನ್ಸು ನನ್ನ ಜೊತೆ ಆಟ ಆಡಕ್ ಬರಲ್ಲ, ಅವರು ಯಾಕೆ ಭಯ ಪಡ್ತಾರೆ ನನಗೆ. ನಾನು ಕರಿತೀನಿ ಅವ್ರನ್ನ, ಪರವಾಗಿಲ್ಲ ಬನ್ನಿ, ನಾನು ನಿಮ್ ತರಾನೇ ಅಲ್ಲ ಅಂತ ಕರಿತೀನಿ. ಮತ್ತೆ ಬರ್ತಾರೆ ಅವರು. ಒಂದೊಂದ್ಸರಿ ಹೋಗುವಾಗ ಅದನ್ನೆಲ್ಲ ಹೇಳ್ತೀನಿ, ಬನ್ನಿ ಆಟ ಆಡೋಣ ಅಂತ. ಕರೆದಾಗೆ ಅವ್ರು ಬರೋದು ನನ್ನ ಜೊತೆ ಆಟ ಆಡಕ್ಕೆ. ನಮ್ಮ ತಮ್ಮ ಕೂಡ ರೆಸ್ಪೆಕ್ಟ್ ಕೊಡ್ತಾರೆ ನನಗೆ. ಓಕೆ, ಸ್ಪೆಷಲಿ ಇದನ್ನ ಮೆನ್ಷನ್ ಮಾಡ್ತಿದ್ದಾರೆ ಅವರು. ನಾಟ್ ಓನ್ಲಿ ಎಲ್ಲೋ ಓದ್ ಕಡೆ ಏನೋ ಗೌರವ ಸಿಕ್ಕುತ್ತೆ, ಕಾರ್ಯಕ್ರಮ ಮಾಡಿದ್ರೆ ಸಿಕ್ಕುತ್ತೆ ಅನ್ನೋ ತರದಿಲ್ಲ. ಅವರು ಚಿಕ್ಕ ವಯಸ್ಸಿನಲ್ಲೇ ಮಾಡಿರುವಂತಹ ದೊಡ್ಡ ಮಟ್ಟದ ಸಾಧನೆ ಎಲ್ಲಾ ಕಡೆ ಅವರಿಗೆ ಗೌರವನ ತಂದ್ಕೊಟ್ಟಿದೆ, ದೊಡ್ಡ ಮಟ್ಟದ ಯಶಸ್ಸನ್ನ ಕೂಡ ಕೊಟ್ಟಿದೆ. ಖಂಡಿತ ಈ ಒಂದು ನಿಮ್ಮ ಯಶಸ್ಸಿನ ಹಾದಿ ಪಯಣ ಹೀಗೆ ಮುಂದೆ ಸಾಗ್ತಾ ಹೋಗ್ಲಿ. ಎಲ್ಲಾ ರೀತಿಯಾದಂತಹ ಯೋಗಾಸನಗಳನ್ನ ಯೋಗಾಭ್ಯಾಸಗಳನ್ನ ಇನ್ನಷ್ಟು ಮತ್ತಷ್ಟು ಪರ್ಫೆಕ್ಷನ್ ಆಗಿ ಸಾಕಷ್ಟು ಜನಕ್ಕೆ ಯೋಗಾಭ್ಯಾಸವನ್ನ ಹೇಳ್ಕೊಡಿ. ಥ್ಯಾಂಕ್ ಯು ಸೋ ಮಚ್ ಯಶಿಕಾ. ಥ್ಯಾಂಕ್ ಯು ಮ್ಯಾಮ್. ಯೋಗ ಆಸನಗಳ ಬಗ್ಗೆ, ಯೋಗವನ್ನ ಹೇಗೆ ಕ್ರೀಡೆಯನ್ನಾಗಿ ತೆಗೆದುಕೊಳ್ಬಹುದು, ಅದನ್ನ ಯಾವ ರೀತಿ ಮಾಡಿ ತೋರಿಸಿದ್ರೆ ಅದು ನಿಮ್ಗೂ ಕೂಡ ಸುಲಭ ಅನ್ಸುತ್ತೆ, ಎಲ್ಲ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾಶಿಕಾ ಬಂಧಿತ ಅವರು ತಿಳಿಸ್ಕೊಡ್ತಾರೆ. ಅವರ ಜೊತೆಗೆ ನೀವು ಕೂಡ ತುಂಬಾ ಡಿಫಿಕಲ್ಟ್ ಆಸನಗಳನ್ನ ತುಂಬಾ ಸರಳವಾಗಿ ಹೇಗ್ ಮಾಡೋದು ಅನ್ನೋದನ್ನ ಈಗ ನೋಡೋಣ. ಈಗ ಯೋಗನ ಹೇಗೆ ಕ್ರೀಡೆಯಾಗಿ ಬೆಳೆಸ್ಬೋದು ಅಂತ ನೋಡೋಣ. ಫಸ್ಟ್ ವಾರ್ಮ್ ಅಪ್ ಇಂದ ಸ್ಟಾರ್ಟ್ ಮಾಡೋಣ. ವಾರ್ಮ್ ಅಪ್ ಯಾಕೆ ಮಾಡ್ತೀವಿ ಅಂದರೆ ಬಾಡಿ ನಮಗೆ ವಾರ್ಮ್ ಆಗಬೇಕು, ಆಗ ನಮಗೆ ಯೋಗ ಆಸನಾಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಫಸ್ಟ್ ವಾರ್ಮ್ ಅಪ್ ನಾವು ಮಾಡೋಣ. ಸೊ ಫಸ್ಟ್ ಹಿಪ್ ರೊಟೇಷನ್, ಬಾಡಿ ಟ್ವಿಸ್ಟ್ ಮಾಡೋಣ. Side stretchings.
ಈಗ ಸೂರ್ಯ ನಮಸ್ಕಾರದಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಮಸ್ಕಾರಾಸನ, ಊರ್ಧ್ವಾಸನ, ಇದು ನಿಮಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಮಾಡಿ, ಇಲ್ಲಾಂದರೆ ಜಸ್ಟ್ ಹಿಂಗಷ್ಟು ಮಾಡಿ. ಓಕೆನಾ? ಪಾದಹಸ್ತಾಸನ, ಇದು ಕೈ ನಾವು ಹಸ್ತ ಇಲ್ಲಿಡಬೇಕು ಸೈಡಲ್ಲಿ, ನಿಮಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಮಾಡಿ. ಏಕಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ ಪಣಿಪಾದಾಸನ, ಭುಜಂಗಾಸನ, ಭೂಧರಾಸನ, ನೆಕ್ಸ್ಟ್ ಏಕಪಾದಾಸನ, ಪಾದಹಸ್ತಾಸನ, ನೆಕ್ಸ್ಟ್ ಊರ್ಧ್ವಾಸನ.